ಕಾರ್ಯಕ್ರಮ, ಮಕ್ಕಳಿಗೆಲ್ಲ ಹಾಲು ಕುಡಿಸ ಹಬ್ಬ ಇದೆಲ್ಲ ಮಾಡಿದ್ರು. ತಾಯಂದಿರೆಲ್ಲ ಬಂದು ಅವರಿಗೆಲ್ಲ ಶುಭ ಹೇಳಿ ಈಗ ಹಾಲು ಕುಡಿದಿರಲ್ಲ, ಕುಡಿದಿರಿ, ನೀವು ಕುಡಿದಿರಿ. ಈಗ ಪರ್ಸ್ ಯಾರು ಕಳ್ಕೊಂಡ್ರ ಗರಿಗೆ ಸಿಕ್ಕಿದ್ರಿ. ಈ ಪರ್ಸು ಯಾವ್ದ ಇವತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಈ ಪರ್ಸ್ ಯಾರ್ದು ಬಂದು ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿ ತನಕ ಗುರುಗಳು ಎಷ್ಟು ಚಂದ ಹಾಲು ಉಳಿಸ್ಯಾರಂದ್ರೆ ಅದು ಜೋರಾದ ಚಪ್ಪಾಳೆ ತರಬೇಕು. ಹುಟ್ಟಿದಾಗ ಮಗುವಿಗೆ ಹಾಲು ಕುಡಿಸ್ತೇ ಬೆಳೆಸ್ತಾರ. ಈ ಹುಟ್ಟಿದ ಕೂಸು ಹಾಲು ಕುಡ್ಲಿಲ್ಲ ಯವ್ವ ಹೆಣ್ಮಕ್ಕಳಿಗೆ ಕೊನೆಗೆ ಉಸಿರು ಹೋದದ, ಕೊನೆಗೆ ಹಾಲು ಹಾಕ್ರೆ ಯವ್ವ ಅವಾಗೂ ಹಾಕಿದ ಸತ್ತು ಮಾಡಿದ್ರು ಎಷ್ಟು ಅರ್ಥ ಅದಲ್ಲ. ಹಾಲಿನ ಆವಿಷ್ಯ ಮಕ್ಕಳಿಗೆ ಮಾತಾಡಬೇಡ್ರಿ, ಲಕ್ಷ ಬಿಟ್ಟು ಕೇಳಬೇಕು. ಲಕ್ಷ ರೂಪಾಯಿ ಕೊಡೋದು ಬೇಡ, ಲಕ್ಷ ಅಲಕ್ಷ ಆಯ್ತು ಅಂದ್ರ ನಿಮ್ಮ ಬದುಕಿಗೆ ಶಿಕ್ಷಾ. ಇದು ಗುರುವಿನ ಪರೀಕ್ಷಾ. ಕೇಳಿರಬೇಕು ನಿರೀಕ್ಷಾ. ಒಂದು ತಿಂಗಳ ನಿಮಗೆ ಸಮೀಕ್ಷಾ ಸಿಗ್ತಾದ ವಚನ ಸಾಹಿತ್ಯದ ರಕ್ಷಾ. ಈಗ ಶಿಕ್ಷಾ ಬೇಡಿದ್ರು ಸಿಗಲ್ಲ. ಹಾಲಿನ ಆಯುಷ್ಯ 12 ಗಂಟೆ. ಆ ಹಾಲಿಗೆ ಸಂಸ್ಕಾರ ಕೊಟ್ರೆ ಮೊಸರು ಅದು 24 ಗಂಟೆ. ಆ ಮೊಸರಿಗೆ ಸಂಸ್ಕಾರ ಕೊಟ್ರೆ ಮುಂದೆ ಬರೋದು ಬೆಣ್ಣೆ, ಅದು 1 ವಾರ ಇರ್ಬೋದು. ಕೊನೆಗೆ ಸಿಗೋದೆ ಏನೇ ಬಸವಲಿಂಗರುಗಳು ಹಾಲು ಉಳಿಸ್ಯಾರ. ಅಪ್ಪೋರು ನಮಗ ಹಾಲನ್ನು ಕಡ್ದು ಸಂಸ್ಕಾರ ಕೊಟ್ಟು ತುಪ್ಪ ಉಳಿಸ್ಯಾರ ನಮ್ಮಪ್ಪ ಅಂತ ಹೇಳ್ತಾ ಈಗ ಸಮಯ ಆಗಿದೆ. ನಮ್ಮ ಗವಾಯಿಗಳು ನಿನ್ನ ಮತ್ತೆ ನಾಳೆ ಬರ್ತಾರೆ, ನಾವು ಹಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಚಂದ ಇತ್ತು. ಬೆಳಿಗ್ಗೆ ನೀವೆಲ್ಲ ಹಾಲು ಕುಡ್ದಿರಿಲ್ಲ? ಹಾಲು ಕುಡಿಬೇಕು ಹೇಳಿರು ಗುರುಗಳು. ಆ ಹಾಲು ಕುಡಿಬೇಕು. ವಚನ ಸಾಹಿತ್ಯದ ಅಮೃತ ಹಾಲು ಗುರುಗಳು ಉಣಬಡಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಈಗ ಮಂಗಲವನ್ನು ಮಾಡೋಣ. ಗವಾಯಿಗಳವರು ಆ ಮಂಗಲ ಗೀತೆ 2 ನಿಮಿಷದಲ್ಲಿ ಹಾಡ್ತಾರೆ.